ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ತೆ. ಇವತ್ತು ನಾವು BA ಪ್ರೋಗ್ರಾಮ್ನಲ್ಲಿ ಸೋಷಾಲಜಿ ಸಬ್ಜೆಕ್ಟ್ನ 6th ಸೆಮಿಸ್ಟರ್ ಪೇಪರ್ 8 ಭಾರತದ ಸಾಮಾಜಿಕ ಸಮಸ್ಯೆಗಳು, ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ಇದರಲ್ಲಿ ಕರಪ್ಷನ್ ಇನ್ ಇಂಡಿಯಾ ಎನ್ನುವಂತಹ ಚಾಪ್ಟರ್ನ ಅಡಿಯಲ್ಲಿ ರೋಲ್ ಆಫ್ ಗೌರ್ಮೆಂಟ್ ಏಜೆನ್ಸೀಸ್ ಇನ್ ಕಾಂಬ್ಯಾಕ್ಟಿಂಗ್ ಕರಪ್ಷನ್, ಎಸ್ಪೆಷಲಿ ದ ಲೆಜಿಸ್ಲೇಷನ್, ಭಾರತದಲ್ಲಿ ಭ್ರಷ್ಟಾಚಾರವನ್ನು ಎದುರಿಸುವಲ್ಲಿ ಸರ್ಕಾರಿ ಸಂಸ್ಥೆಗಳ ಪಾತ್ರ, ಅದರಲ್ಲೂ ಕೂಡ ಪ್ರಮುಖವಾಗಿ ಕಾನೂನಾತ್ಮಕ ಕ್ರಮಗಳನ್ನು ನಾವಿವತ್ತು ಚರ್ಚೆ ಮಾಡಲಿದ್ದೇವೆ. ಭ್ರಷ್ಟಾಚಾರವನ್ನು ಎದುರಿಸುವಲ್ಲಿ ಸರ್ಕಾರಿ ಸಂಸ್ಥೆಗಳ ಪಾತ್ರ, ಕಾನೂನಾತ್ಮಕ ಕ್ರಮಗಳು. ಇದರಲ್ಲಿ ನಮ್ಮ ಈ ಒಂದು ಸೆಷನ್ನ ಪ್ರಮುಖವಾದಂತಹ ಉದ್ದೇಶ ಭ್ರಷ್ಟಾಚಾರವನ್ನು ಎದುರಿಸುವಲ್ಲಿ ಕಾನೂನಾತ್ಮಕ ಕ್ರಮಗಳು ಏನೇನಿವೆ ಅಂತ ಅರ್ಥೈಸಿಕೊಳ್ಳೋದು, ಟು ಅಂಡರ್ಸ್ಟ್ಯಾಂಡ್ ದ ಕಾಂಬ್ಯಾಕ್ಟಿಂಗ್ ಕರಪ್ಷನ್, ದ ಲೆಜಿಸ್ಲೇಷನ್. ಅದರ ಜೊತೆಗೆ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೀನ್ ಬೈ CBI, ಕೇಂದ್ರೀಯ ತನಿಖಾ ದಳ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳುವುದು. ಅದರ ಜೊತೆಗೆ ಕೇಂದ್ರ ಜಾಗೃತ ಆಯೋಗ ಅಥವಾ ಕೇಂದ್ರ ವಿಜಿಲೆನ್ಸ್ ಆಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದು, CVC ಅಂತ ಕರೆಯುವಂತಹ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್. ಅದರ ಜೊತೆಗೆ ಕರ್ನಾಟಕದಲ್ಲಿನ ಭ್ರಷ್ಟಾಚಾರ ನಿಗ್ರಹ ದಳ ಅಂದರೆ ಆಂಟಿ ಕರಪ್ಷನ್ ಬ್ಯೂರೋ ACB ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಿದ್ದೇವೆ. ಇದರಲ್ಲಿ ಮೊದಲನೇದಾಗಿ ನಾವು ಭ್ರಷ್ಟಾಚಾರವನ್ನು ಎದುರಿಸುವಲ್ಲಿ ಸರ್ಕಾರಿ ಸಂಸ್ಥೆಗಳ ಪಾತ್ರದಲ್ಲಿ ಕಾನೂನಾತ್ಮಕ ಕ್ರಮಗಳನ್ನು ನಾವು ಗಮನಿಸಬಹುದು. ವಿದ್ಯಾರ್ಥಿಗಳೇ, ನಾವು ಭ್ರಷ್ಟಾಚಾರವನ್ನು ಯಾವುದೇ ವ್ಯಕ್ತಿ ನಿಯಮಬಾಹಿರವಾದಂತಹ ಮತ್ತು ತನಗೆ ತಮ್ಮವರಿಗೆ ನ್ಯಾಯಬದ್ಧವಾಗಿ ಸಲ್ಲಬೇಕಾದುದಕ್ಕಿಂತ ಹೆಚ್ಚಿನ ಸೌಲಭ್ಯ, ವಸ್ತು ಅಥವಾ ಹಣ ಪಡೆಯುವುದನ್ನು ಅಥವಾ ಲಾಭ ಮಾಡಿಕೊಳ್ಳುವುದನ್ನು ಭ್ರಷ್ಟಾಚಾರ ಅಂತ ನಾವು ಅಂದ್ಕೋಬಹುದು. ಅದರಲ್ಲೂ ಕೂಡ ಸಾರ್ವಜನಿಕ ಸೇವಾ ಸ್ಥಾನದಲ್ಲಿರುವಂಥವರು ವ್ಯಕ್ತಿಗಳು ಅಥವಾ ಜನಪ್ರತಿನಿಧಿಗಳು ಅಥವಾ ಸರ್ಕಾರದ ಅಧಿಕಾರಿಗಳು ನಿಯಮಬಾಹಿರವಾಗಿ ತಮ್ಮ ಸ್ಥಾನವನ್ನು ದುರುಪಯೋಗ ಮಾಡಿಕೊಳ್ಳುವುದನ್ನು ನಾವು ಭ್ರಷ್ಟಾಚಾರ ಅಂತ ಕರಿಬಹುದು. ಹೀಗಾಗಿ ಭ್ರಷ್ಟಾಚಾರವನ್ನು ಎದುರಿಸಬೇಕು ಅಂತಂದರೆ ಪ್ರಮುಖವಾಗಿ ಏನು ಬೇಕು ಅಂದರೆ ಕಾನೂನಾತ್ಮಕ ಕ್ರಮಗಳು ಅತ್ಯಗತ್ಯವಾಗ್ತವೆ. ಅವನ್ನು ನಾವು ದಿ ಲೆಜಿಸ್ಲೇಷನ್ ಅಂತ ಕರಿತೀವಿ. ಇದಕ್ಕೋಸ್ಕರ ಯಾವುದೇ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಂದರೆ ಕಾನೂನಿನ ಬೆಂಬಲ ಅತ್ಯಗತ್ಯ. ಆದ್ದರಿಂದ ಈ ಭ್ರಷ್ಟಾಚಾರದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ನಾವು ಸ್ವತಂತ್ರ ಭಾರತದಲ್ಲಿ ಹಲವಾರು ಕಾನೂನುಗಳನ್ನು ಮತ್ತು ಕಾಯ್ದೆಗಳನ್ನು ಜಾರಿ ಮಾಡಿದ್ದೇವೆ. ಅವುಗಳು ಯಾವುದು ಅಂತ ಗಮನಿಸಿದರೆ, ಒಂದು 1947 ಮತ್ತು 1952ರ ಭಾರತೀಯ ಅಪರಾಧ ಪ್ರಕ್ರಿಯಾ ಸಂಹಿತೆ, ಭಾರತೀಯ ದಂಡ ಸಂಹಿತೆ ಮತ್ತು ಅಪರಾಧ ಕಾನೂನು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಅದರ ಜೊತೆಗೆ 1967 ಮತ್ತು 1988ರ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ. ಈ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಭ್ರಷ್ಟಾಚಾರವನ್ನು ಪ್ರತಿಬಂಧಿಸುವಂತಹ ಒಂದು ಕಾಯ್ದೆ ಇದಾಗಿದೆ ಅಂತ ನಾವು ತಿಳಿಯಬಹುದು. ನಂತರ 1947ರ ಕಾಯ್ದೆ. ಈ ಕಾಯ್ದೆ ಪ್ರಕಾರ ಈ ಕಾಯ್ದೆ ಏನು ಹೇಳುತ್ತೆ ಅಂದರೆ, ಲಂಚ ಪಡೆಯುವುದು, ಹಣದ ಅನುಕೂಲ ಪಡೆಯುವುದು, ಹಣದ ದುರುಪಯೋಗ ಮಾಡುವುದು, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಹೊಂದುವುದು ಅಥವಾ ವ್ಯಕ್ತಿಯೊಬ್ಬ ತನ್ನ ಅಧಿಕಾರ ಮತ್ತು ಸ್ಥಾನವನ್ನು ದುರುಪಯೋಗ ಪಡೆಯುವುದು, ಇವೆಲ್ಲವುಗಳನ್ನು ಕೂಡ ಅದು ಭ್ರಷ್ಟಾಚಾರದ ಕಾರ್ಯಗಳು ಅಂತ ಗುರುತಿಸುತ್ತದೆ. ನಂತರ 1988ರಲ್ಲಿ ಮಾಡಿದಂತಹ ಒಂದು ತಿದ್ದುಪಡಿ, ಆ ತಿದ್ದುಪಡಿಯಲ್ಲಿ ಭ್ರಷ್ಟಾಚಾರ ಕಾಯ್ದೆಯನ್ನು ನಾವೇನು ನೋಡ್ತೀವಿ ಅಂತಂದರೆ, ಕೇಂದ್ರ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಿ ನೌಕರರು, ಅದರ ಜೊತೆಗೆ ಸಾರ್ವಜನಿಕ ಉದ್ದಿಮೆಗಳು, ರಾಷ್ಟ್ರೀಕೃತ ಬ್ಯಾಂಕ್ಗಳು, ಅನುದಾನಿತ ಇಲಾಖೆಗಳು, ಸರ್ಕಾರಿ ನೌಕರರು, ಸಹಕಾರಿ ಸಂಘಗಳ ಪದಾಧಿಕಾರಿಗಳು, ಕುಲಪತಿಗಳು, ವಿಜ್ಞಾನಿಗಳು ಎಲ್ಲರ ಮೇಲೂ ಕೂಡ ಭ್ರಷ್ಟಾಚಾರದ ವಿಚಾರಣೆ ನಡೆಸುವ ಮತ್ತು ದಾವೆ ಹೂಡುವ ಅಧಿಕಾರವನ್ನು ಸಂಬಂಧಪಟ್ಟ ಇಲಾಖೆಗೆ ನೀಡಲಾಗ್ತದೆ. ಇದರ ಜೊತೆಗೆ ನಾವು ಇನ್ನೊಂದಷ್ಟು ವಿಚಾರಗಳನ್ನು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಭ್ರಷ್ಟಾಚಾರ ಆರೋಪ ಸಾಬೀತಾದಂತಹ ನೌಕರರಿಗೆ ಕಠಿಣವಾದಂತಹ ಶಿಕ್ಷೆ ಅಥವಾ ದಂಡ ವಿಧಿಸಲು ಅವಕಾಶವಿದೆ. ಹಾಗೆಯೇ ಭ್ರಷ್ಟಾಚಾರ ದಾವೆಗಳ ನಿರ್ವಹಣೆಗಾಗಿ 1964ರಲ್ಲಿ ಕೇಂದ್ರ ಜಾಗೃತ ಆಯೋಗವನ್ನು ಕೂಡ ರಚನೆ ಮಾಡಲಾಗ್ತದೆ. ಕರ್ನಾಟಕವು ಸೇರಿದಂತೆ ಅನೇಕ ರಾಜ್ಯಗಳು ಕೂಡ ಸಾರ್ವಜನಿಕ ಕಚೇರಿಗಳಲ್ಲಿನ ಭ್ರಷ್ಟಾಚಾರ ತನಿಖೆಯನ್ನು ನಡೆಸೋದಕ್ಕೆ ಲೋಕಾಯುಕ್ತ ಅಥವಾ ACB ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ. ಈಗ ನಾವು ಕೆಲವೊಂದು ಸಂಸ್ಥೆಗಳನ್ನು ನಾವು ನೋಡೋಣ. ಇಂತಹ ಭ್ರಷ್ಟಾಚಾರವನ್ನು ನಿಗ್ರಹಿಸೋದಕ್ಕೋಸ್ಕರ ಸರ್ಕಾರ ರಚನೆ ಮಾಡಿರುವಂತಹ ಕಾನೂನುಬದ್ಧವಾದಂತಹ ಸಂವಿಧಾನಬದ್ಧವಾದಂತಹ ಸಂಸ್ಥೆಗಳಲ್ಲಿ ಪ್ರಮುಖವಾದಂಥದ್ದನ್ನು ನಾವು ಕೇಂದ್ರೀಯ ತನಿಖಾ ದಳ ಅಥವಾ CBI ಅಂತ ಕರಿತೀವಿ. CBI ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಇದು ಭಾರತದ ಒಂದು ಸರ್ಕಾರಿ ಸಂಸ್ಥೆ.
ಇದನ್ನು ನಾವು ಅಪರಾಧ ತನಿಖಾ ಘಟಕವಾಗಿ ಹಾಗೂ ರಾಷ್ಟ್ರೀಯ ಭದ್ರತಾ ಸಂಸ್ಥೆಯಾಗಿ ಮತ್ತು ಗುಪ್ತಚರ ಸಂಸ್ಥೆಯಾಗಿ ಇದು ಸೇವೆಯನ್ನು ಸಲ್ಲಿಸ್ತಾ ಹೋಗುತ್ತೆ. ಇದರ ಜೊತೆಗೆ 1963ರ ಏಪ್ರಿಲ್ 1ರಂದು ಇದನ್ನು ಸ್ಥಾಪನೆ ಮಾಡಲಾಗ್ತದೆ ಮತ್ತು ಇದು 1941ರಲ್ಲಿ ಸ್ಥಾಪನೆ ಆಗಿದ್ದಂತಹ ವಿಶೇಷ ಆರಕ್ಷಕ ಸಂಸ್ಥೆ, ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅನ್ನುವಂಥ ಒಂದು ಸಂಸ್ಥೆ ಇರ್ತದೆ 1941ರಲ್ಲಿ. ಆ ಸಂಸ್ಥೆಯಿಂದ ಇದು ವಿಕಸನಗೊಂಡಿದೆ. ಅಂದರೆ ಆ ಸಂಸ್ಥೆಯನ್ನು ಡಿಸಾಲ್ವ್ ಮಾಡಿ ನಂತರ ಈ ಒಂದು CBIಯನ್ನು ಒಂದು ರಚನೆ ಮಾಡಲಾಗಿರುತ್ತೆ. ಸೊ ಈ ಒಂದು CBI ದುಡಿಮೆ, ನಿಷ್ಪಕ್ಷಪಾತತೆ, ಸಮಗ್ರತೆ ಅನ್ನುವಂಥದ್ದು ಇದರ ಒಂದು ಧ್ಯೇಯವಾಕ್ಯವಾಗಿದೆ. ಇದು ನಮ್ಮ ಒಂದು ಒಕ್ಕೂಟ ಸರ್ಕಾರದ ಸಿಬ್ಬಂದಿಗಳು, ಸಾರ್ವಜನಿಕರ ಕುಂದುಕೊರತೆಗಳು, ಪಿಂಚಣಿ ಖಾತೆಯಲ್ಲಿರುವಂತಹ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಇವೆಲ್ಲದರ ಬಗ್ಗೆ ಇಲಾಖೆಯಿಂದ ಇದು CBI ನಿಯಂತ್ರಣಕ್ಕೆ ಒಳಪಡ್ತದೆ. ಮತ್ತು ಈ ಒಂದು CBIಗೆ ಸಾಮಾನ್ಯವಾಗಿ ಒಬ್ಬ ಕೇಂದ್ರ ಮಂತ್ರಿಯ ನೇತೃತ್ವ ಇರ್ತದೆ ಹಾಗೂ ಈತ ಪ್ರಧಾನಮಂತ್ರಿಗೆ ನೇರವಾದಂತಹ ಒಂದು ವರದಿಯನ್ನು ಸಲ್ಲಿಸ್ತಾ ಬರ್ತಾನೆ. ಈಗ ನಾವು CBI ನಡೆಸುವಂತಹ ಕೆಲವೊಂದು ತನಿಖೆಗಳನ್ನು ನಾವು ನೋಡೋಣ. ಈ ಕೆಳಗೆ ನಮೂದು ಮಾಡಿರುವಂತಹ ಅಪರಾಧದ ಪ್ರಕರಣಗಳ ವಿಸ್ತೃತ ವರ್ಗಗಳು CBIನಿಂದ ನಿಭಾಯಿಸಲ್ಪಡುತ್ತವೆ. ಮೊದಲನೇದು ಭ್ರಷ್ಟಾಚಾರ ವಿರೋಧಿ ವಿಭಾಗ. ಭ್ರಷ್ಟಾಚಾರಿ ವಿರೋಧಿ ವಿಭಾಗ ಇದು ಕೇಂದ್ರ ಸರ್ಕಾರಿ ಇಲಾಖೆಗಳು, ಕೇಂದ್ರದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಮತ್ತು ಕೇಂದ್ರ ಹಣಕಾಸಿನ ಸಂಸ್ಥೆಗಳಿಗೆ ಸೇರಿದ ಸಾರ್ವಜನಿಕ ಸೇವೆಯಲ್ಲಿರುವವರಿಂದ ಎಸಗಲ್ಪಡುವಂತಹ ಭ್ರಷ್ಟಾಚಾರ ಹಾಗೂ ವಂಚನೆಯ ಪ್ರಕಾರಗಳು, ಇವೆಲ್ಲದರ ಬಗ್ಗೆ ಇದು ತನಿಖೆಯನ್ನು ನಡೆಸ್ತದೆ. ನಂತರ ಎರಡನೆಯದು ಆರ್ಥಿಕ ಅಪರಾಧಗಳ ವಿಭಾಗ. ಇದು ಕೂಡ CBIನ ಅಡಿಯಲ್ಲಿ ಬರುತ್ತೆ. ಇದು ಬ್ಯಾಂಕ್ನ ವಂಚನೆಗಳು, ಹಣಕಾಸಿನ ವಂಚನೆಗಳು, ಆಮದು ರಫ್ತು ಮತ್ತು ವಿದೇಶಿ ವಿನಿಮಯದ ಉಲ್ಲಂಘನೆಗಳು, ಮಾದಕ ವಸ್ತುಗಳು ಅಥವಾ ಪುರಾತನ ಕಲಾಕೃತಿಗಳು, ಸಾಂಸ್ಕೃತಿಕ ಸ್ವತ್ತುಗಳು, ಬೃಹತ್ ಪ್ರಮಾಣದ ಕಳ್ಳಸಾಗಾಣಿಕೆ ಹಾಗೂ ಇತರೆ ನಿಷಿದ್ಧ ವಸ್ತುಗಳ ಕಳ್ಳಸಾಗಾಣಿಕೆಗಳನ್ನು ಒಳಗೊಂಡಿರುವ ಪ್ರಕರಣಗಳ ಬಗ್ಗೆ ಇದು ವ್ಯವಹರಿಸ್ತದೆ. ನಂತರ ಮೂರನೆಯ ಒಂದು ತನಿಖೆ ಅಂದರೆ ವಿಶೇಷ ಅಪರಾಧಗಳ ವಿಭಾಗ. ವಿಶೇಷ ಅಪರಾಧಗಳು ಅಂದರೆ ಅದನ್ನು ಭಯೋತ್ಪಾದನೆ, ಬಾಂಬ್ ಸ್ಫೋಟಗಳು, ಕ್ಷೋಭೆಕಾರಿ ಅಥವಾ ನರಹತ್ಯೆಯ ಪ್ರಕರಣಗಳು, ವಿಮೋಚನಾ ಹಣಕ್ಕಾಗಿ ಬಿಡುಗಡೆಯ ಹಣಕ್ಕಾಗಿ ಮಾಡಲಾಗುವಂತಹ ಅಪಹರಣಗಳು ಅಥವಾ ಭೂಗತ ಲೋಕದಿಂದ ಎಸಗಲ್ಪಡುವಂತಹ ಅಪರಾಧಗಳ ಪ್ರಕರಣಗಳು, ಇವೆಲ್ಲದರೊಂದಿಗೆ ಇದು ವ್ಯವಹರಿಸ್ತಾ ಹೋಗುತ್ತೆ. ಈಗ ನಾವು ಇದರ ಜೊತೆಗೆ ಕೇಂದ್ರ ಜಾಗೃತ ಆಯೋಗ ಅಥವಾ ಕೇಂದ್ರ ವಿಜಿಲೆನ್ಸ್ ಆಯೋಗ ಇದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕೇಂದ್ರ ವಿಜಿಲೆನ್ಸ್ ಆಯೋಗ ಅನ್ನುವಂಥದ್ದು ಸರ್ಕಾರಿ ಭ್ರಷ್ಟಾಚಾರವನ್ನು ಪರಿಹರಿಸೋದಕ್ಕೋಸ್ಕರ 1964ರಲ್ಲಿ ರಚಿಸಲಾದಂತಹ ಅತ್ಯುನ್ನತ ಭಾರತೀಯ ಸರ್ಕಾರಿ ಸಂಸ್ಥೆ. ಸಂಸತ್ತು ಕೇಂದ್ರ ವಿಜಿಲೆನ್ಸ್ ಆಯೋಗಕ್ಕೆ ಶಾಸನಬದ್ಧವಾದಂತಹ ಒಂದು ಸ್ಥಾನಮಾನವನ್ನು ನೀಡುವ ಮೂಲಕ ಇದು ಅದನ್ನು ಜಾರಿಗೆ ತರುತ್ತೆ. ಹಾಗೆಯೇ ಇದು ಯಾವುದೇ ಕಾರ್ಯನಿರ್ವಾಹಕ ಪ್ರಾಧಿಕಾರದಿಂದ ನಿಯಂತ್ರಣವಿಲ್ಲದಂತಹ ಸ್ವತಂತ್ರ ಸಂಸ್ಥೆಯ ಸ್ಥಾನಮಾನವನ್ನು ಕೂಡ ಇದು ಹೊಂದಿದೆ. ಇದನ್ನು ರೂಪುಗೊಳಿಸೋದಕ್ಕೆ ಪ್ರಮುಖವಾಗಿ ಶ್ರೀ ಕೆ ಸಂತಾನಂ ಸಮಿತಿಯ ಒಂದು ನೇತೃತ್ವದಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವಂತಹ ಸಮಿತಿಯು ಒಂದು ಶಿಫಾರಸನ್ನು ಮಾಡಿರುತ್ತೆ ಸರ್ಕಾರಕ್ಕೆ. ಆ ಶಿಫಾರಸುಗಳ ಮೇರೆಗೆ 11 ಫೆಬ್ರವರಿ 1964ರಂದು ಭಾರತ ಸರ್ಕಾರ ಇದನ್ನು ಸ್ಥಾಪನೆ ಮಾಡುತ್ತೆ. ಇದರಲ್ಲಿ ಮೊಟ್ಟ ಮೊದಲನೆಯ ವಿಜಿಲೆನ್ಸ್ ಆಯುಕ್ತರಾಗಿ ನಿಟ್ಟೂರು ಶ್ರೀನಿವಾಸ್ ರಾವ್ರನ್ನು ಆಯ್ಕೆ ಮಾಡಲಾಗ್ತದೆ. ಕೇಂದ್ರ ವಿಜಿಲೆನ್ಸ್ ಆಯೋಗ ಅಥವಾ CVCಯು ತನ್ನೊಂದು ವಾರ್ಷಿಕ ವರದಿಯಲ್ಲಿ ತಾನು ಏನೇನು ಕೆಲಸ ಮಾಡಿದ್ದೀನಿ ಅನ್ನುವಂತಹ ವಿವರಗಳನ್ನು ಹಾಗೂ ವಿವಿಧ ಇಲಾಖೆಗಳು, ಸಂಸ್ಥೆಗಳು, ವ್ಯವಸ್ಥೆಯಲ್ಲಿ ಆಗಬೇಕಾಗಿರುವಂತಹ ಸುಧಾರಣೆಗಳು, ಅಕ್ರಮವನ್ನು ತಡೆಗಟ್ಟುವಂತಹ ಕ್ರಮಗಳನ್ನು, ಇದು ಆಯೋಗದ ಸಲಹೆಗಳನ್ನು ನಿರ್ಲಕ್ಷಿಸಿದಂತಹ ಪ್ರಕರಣಗಳನ್ನು ಅಥವಾ ಭ್ರಷ್ಟಾಚಾರಕ್ಕೆ ಕಾರಣವಾಗುವಂತಹ ವೈಫಲ್ಯಗಳನ್ನು ಇದು ಕೇಂದ್ರ ಸರ್ಕಾರಕ್ಕೆ ವಿವರಿಸ್ತದೆ. ಸೊ ಈಗ ಆಯೋಗದ ರಚನೆ ಹೇಗಿರುತ್ತೆ ಅಂದರೆ ಕೇಂದ್ರ ಜಾಗೃತ ಆಯುಕ್ತರು ಇದರ ಅಧ್ಯಕ್ಷರಾಗಿರ್ತಾರೆ. ಉಳಿದ ಇಬ್ಬರು ಈ ಒಂದು ವಿಜಿಲೆನ್ಸ್ ಆಯುಕ್ತದ ಸದಸ್ಯರಾಗಿರ್ತಾರೆ.
ಸೊ ಕೇಂದ್ರ ಜಾಗೃತ ಆಯೋಗ ಅನ್ನುವಂಥದ್ದು ಇದು ಸರ್ಕಾರದ ಸಿವಿಲ್ ವರ್ಕನ್ನು ಪರಿಶೀಲನೆ ಮಾಡ್ತದೆ ಹಾಗೂ ಸರ್ಕಾರಿ ಅಧಿಕಾರಿಗಳ ವಿರುದ್ಧದ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಅನುಮತಿ ನೀಡಿದ ನಂತರವಷ್ಟೇ ಅದು ಮುಂದುವರಿತದೆ. 1988ರ ಸುಗ್ರೀವಾಜ್ಞೆಯು ಶಾಸನಬದ್ಧವಾದಂತಹ ಸ್ಥಾನಮಾನವನ್ನು ಇದಕ್ಕೆ ನೀಡುತ್ತದೆ. ಸೊ ಈ ಒಂದು ಆಯೋಗದ ನೇಮಕಾತಿ ಹೀಗಿದೆ. ಪ್ರಧಾನಮಂತ್ರಿಗಳು ಇದರ ಅಧ್ಯಕ್ಷರಾಗಿರ್ತಾರೆ, ಗೃಹ ವ್ಯವಹಾರಗಳ ಸಚಿವರು ಇದರ ಸದಸ್ಯರಾಗಿರ್ತಾರೆ ಮತ್ತು ಪ್ರತಿಪಕ್ಷದ ನಾಯಕರನ್ನು ಒಳಗೊಂಡಂತಹ ಸಮಿತಿಯ ಶಿಫಾರಸ್ಸಿನ ಮೇರೆಗೆ CVC ಅಥವಾ ಕೇಂದ್ರ ವಿಜಿಲೆನ್ಸ್ನ ಆಯುಕ್ತರು ಅಧ್ಯಕ್ಷರನ್ನು ನೇಮಕ ಮಾಡಲಾಗ್ತದೆ. ಈ ಅಧಿಕಾರಾವಧಿ 4 ವರ್ಷವಾಗಿರುತ್ತೆ ಅಥವಾ 65 ವರ್ಷ ತುಂಬುವವರೆಗೆ ಆಗಿರುತ್ತದೆ. ಈ ಸಚಿವಾಲಯವು ಒಬ್ಬ ಕಾರ್ಯದರ್ಶಿ, ಹೆಚ್ಚುವರಿ ಕಾರ್ಯದರ್ಶಿ, 30 ನಿರ್ದೇಶಕರು, 4 ಅಧೀನ ಕಾರ್ಯದರ್ಶಿಗಳು ಮತ್ತು ಕಚೇರಿ ಸಿಬ್ಬಂದಿಗಳನ್ನು ಕೂಡ ಒಳಗೊಂಡಿರುತ್ತೆ. ಸೊ ಇದು ಪ್ರಮುಖವಾಗಿ ದೂರುಗಳನ್ನು ವಿಚಾರಿಸುತ್ತದೆ ಹಾಗೂ ಭ್ರಷ್ಟಾಚಾರವನ್ನು ಒಳಗೊಂಡ ಶಿಸ್ತು ಕ್ರಮಗಳ ಮೇಲ್ವಿಚಾರಣೆಯನ್ನು ನಡೆಸುತ್ತೆ. ಇದು 1998ಕ್ಕಿಂತ ಮೊದಲು ಇದು ಹೆಚ್ಚು ಶಕ್ತಿಶಾಲಿ ಆಗಿರಲಿಲ್ಲ. ಸೊ ನಂತರ ಇದು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ತದೆ. ಇದು ಕೂಡ ಭ್ರಷ್ಟಾಚಾರವನ್ನು ನಿಗ್ರಹಿಸುವಲ್ಲಿ ಕೇಂದ್ರ ಸರ್ಕಾರ ನೇಮಕ ಮಾಡಿದಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆ ಅಂತ ನಾವು ಪರಿಗಣಿಸ್ಬೋದು. ಈಗ ನಾವು ಭ್ರಷ್ಟಾಚಾರ ನಿಗ್ರಹ ದಳ ಅಥವಾ ಆ್ಯಂಟಿ ಕರಪ್ಷನ್ ಬ್ಯೂರೋವನ್ನು ಗಮನಿಸೋಣ. ಆ್ಯಂಟಿ ಕರಪ್ಷನ್ ಬ್ಯೂರೋಗೆ ಮೊದಲು ಭಾರತದಲ್ಲಿ ಲೋಕಾಯುಕ್ತ ಸ್ಥಾಪನೆಯಾಗಿತ್ತು. ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತದಲ್ಲಿ ಲೋಕಾಯುಕ್ತ ಮತ್ತು ಲೋಕ್ಪಾಲ್ ಎನ್ನುವಂತಹ 2 ಪ್ರಮುಖವಾದಂತಹ ಸಂಸ್ಥೆಗಳು ಇರಬೇಕು ಅಂತ ಭಾವಿಸಲಾಗ್ತದೆ. ಹೀಗಾಗಿ ರಾಜ್ಯಗಳು ಲೋಕಾಯುಕ್ತವನ್ನು ಅಳವಡಿಸಿಕೊಳ್ತವೆ. ಆದರೆ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮಹಾರಾಷ್ಟ್ರ ಲೋಕಾಯುಕ್ತವನ್ನು ರಚನೆ ಮಾಡುತ್ತೆ. ನಂತರದಲ್ಲಿ ಕರ್ನಾಟಕವು ಕೂಡ ಲೋಕಾಯುಕ್ತವನ್ನು ರಚನೆ ಮಾಡಿಕೊಳ್ಳುತ್ತೆ. ಕರ್ನಾಟಕದಲ್ಲಿನ ಲೋಕಾಯುಕ್ತವನ್ನು ಹಿಂದಿನ 2016ರಲ್ಲಿ ಅದನ್ನು ವಿಲೀನಗೊಳಿಸಿ ಅಥವಾ ಅದರಿಂದ ಒಂದಷ್ಟು ಹಕ್ಕುಗಳನ್ನು ಶಕ್ತಿಯನ್ನು ತೆಗೆದುಕೊಂಡು ಈ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡಲಾಗ್ತದೆ. ಕರ್ನಾಟಕ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸಂಸ್ಥೆ ಇದಾಗಿದೆ. ಇದನ್ನು 14 ಮಾರ್ಚ್ 2016 ಸ್ಥಾಪನೆ ಮಾಡಲಾಗ್ತದೆ. ಇದು ಭ್ರಷ್ಟಾಚಾರ ತಡೆ ಕಾಯ್ದೆಯ 1988ರ ನಿಬಂಧನೆಗಳ ಅಡಿಯಲ್ಲಿ ನೋಂದಾಯಿಸಲಾದ ಎಲ್ಲ ಪ್ರಕರಣಗಳನ್ನು ಕೂಡ ಇದು ನಿರ್ವಹಿಸ್ತಾ ಹೋಗ್ತದೆ. ಸೊ ಇದರಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳದ ರಚನೆ ಹೀಗಿರುತ್ತೆ. ಇದರಲ್ಲಿ ಒಬ್ಬ ಹಿರಿಯ IPS ಅಧಿಕಾರಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರು, ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಹುದ್ದೆಯ ಅಧಿಕಾರಿಯೊಬ್ಬರು ADGPಗೆ ಸಹಾಯಕರಾಗಿ ನಿಲ್ತಾರೆ. ಭ್ರಷ್ಟಾಚಾರ ನಿಗ್ರಹ ದಳವನ್ನು ಒಟ್ಟು ಕರ್ನಾಟಕದಲ್ಲಿ 7 ಭಾಗಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಪ್ರತಿಯೊಂದು ಭಾಗಕ್ಕೂ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ನೇಮಕ ಮಾಡಲಾಗ್ತದೆ. ಪ್ರತಿ 3-4 ಜಿಲ್ಲೆಗಳಲ್ಲಿ ACB ಪೊಲೀಸ್ ಠಾಣೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಈ ACBಯ ಪ್ರಮುಖ ಕಾರ್ಯಗಳು ನಾವೇನಾದರೂ ಕೂಡ ಗಮನಿಸಿದ್ರೆ, ಮೊದಲನೆಯದು ಲಂಚ ಮತ್ತು ಭ್ರಷ್ಟಾಚಾರದ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು. 2ನೇದು ಸಾರ್ವಜನಿಕ ದೂರುಗಳ ಬಗ್ಗೆ ವಿಚಾರಣೆ ನಡೆಸುವುದು. 3ನೇದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿನ ಮಾಹಿತಿಯನ್ನು ಸಂಗ್ರಹಣೆ ಮಾಡುವುದು. 4 ಹೆಚ್ಚಿನ ತನಿಖೆಗಾಗಿ ವಿಶೇಷ ಪೊಲೀಸ್ ವಿಭಾಗವನ್ನು ಸ್ಥಾಪನೆ ಮಾಡೋದು. 5 ಕ್ರಿಮಿನಲ್ಗಳ ದುಷ್ಕೃತ್ಯಗಳನ್ನು ಪತ್ತೆ ಮಾಡುವುದು ಮತ್ತು ತನಿಖೆ ಮಾಡುವುದಾಗಿದೆ. ಸೊ ಹೀಗಾಗಿ ಕರ್ನಾಟಕದಲ್ಲಿ ನಾವು ಗಮನಿಸ್ಬೋದು, ಆಗಾಗ್ಗೆ ಭ್ರಷ್ಟರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ಮಾಡುವಂತಹ ಕೆಲಸವನ್ನು ಕೂಡ ACB ಮಾಡ್ತಾ ಇದೆ. ಹೀಗೆ ಬಂದಂತಹ ಪ್ರಕರಣಗಳನ್ನು ಅದು ನಂತರ ಕೋರ್ಟ್ ಅಥವಾ ನ್ಯಾಯಾಲಯಗಳಿಗೆ ವರ್ಗಾವಣೆ ಮಾಡುತ್ತೆ. ಅಲ್ಲಿ ಪ್ರಕರಣಗಳು ಇತ್ಯರ್ಥವಾದ ನಂತರವಷ್ಟೇ ಭ್ರಷ್ಟರಿಗೆ ಶಿಕ್ಷೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ನಾವಲ್ಲಿಗೆ CBIಯನ್ನು ಒಂದು ಭ್ರಷ್ಟಾಚಾರವನ್ನು ನಿಗ್ರಹಿಸುವಂತಹ ಒಂದು ಪ್ರಮುಖ ಸಂಸ್ಥೆ ಅಂತ ಕರ್ಕೊಳ್ತೀವಿ. ನಂತರ CVC ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಅದರ ಜೊತೆಗೆ ACB ಆ್ಯಂಟಿ ಕರಪ್ಷನ್ ಬ್ಯೂರೋ, ಈ 3 ಪ್ರಮುಖವಾಗಿ ಇವತ್ತಿನ ಒಂದು ಸೆಷನ್ನಲ್ಲಿ ನಾವು ಭ್ರಷ್ಟಾಚಾರವನ್ನು ನಿಗ್ರಹಿಸುವಲ್ಲಿನ ಪ್ರಮುಖ ಸಂಸ್ಥೆಗಳು ಅಂತ ಗಮನಿಸಬಹುದು. ಧನ್ಯವಾದಗಳು.